ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಫೆಬ್ರವರಿ 28ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿ ನಿಮಗೆ ಇದೇ 17 ಮಾರ್ಚ್ಗೆ ಎಕ್ಸಾಮ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಪಿ ಯು ಎಕ್ಸಾಮ್ ಈಗ ಎಲ್ಲರಿಗೂ ಒಂದು ಡೌಟ್ ಇದೆ, ಎಕ್ಸಾಮಲ್ಲಿ ನಮ್ಮನ್ನು ಪಾಸ್ ಮಾಡ್ತಾರಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಎಷ್ಟಕ್ಕೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ, ಇವ್ಯಾಲ್ಯೂಯೇಷನ್ ಹೇಗಿರುತ್ತೆ, ನಮಗೆ 22, 23 ಈ ಥರ ಬರ್ತದೆ, ಇದನ್ನು ಪಾಸ್ ಮಾಡ್ತಾರಾ, ಇದ್ರ ಬಗ್ಗೆ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಈಗ ತುಂಬ ವಿದ್ಯಾರ್ಥಿಗಳು ಇರುವಂಥ ಡೌಟ್ ಇಷ್ಟೇ, ಈಗ ಎಲ್ಲ ಸಬ್ಜೆಕ್ಟು ಅಲ್ಲಿ ಪಾಸ್ ಆಗಿದೆ, ಯಾವ್ದಾದ್ರು ಒಂದು ಸಬ್ಜೆಕ್ಟು 24, 23 ಈ ಥರ ಬರ್ತಿದೆ. ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಹೇಳೋದಾದರೆ 80ಕ್ಕೆ 24 ಇರಬೇಕು, 100ಕ್ಕೆ 33% ಇರಬೇಕು. 80ಕ್ಕೆ 24 ಅಂದರೆ ನೀವು ಈಗ ಬಿಸ್ನೆಸ್, ಅಕೌಂಟ್ಸ್ ಎಲ್ಲ ಎಕ್ಸಾಮ್ ಬರೀತಿರಲ್ಲ, ಕನ್ನಡ ಎಲ್ಲ, ಸೊ ಅದಕ್ಕೆ 80ಕ್ಕೆ ನಿಮಗೆ ಕನಿಷ್ಠ 24 ಮಾರ್ಕ್ಸ್ ಬಂದರೆ ನೀವು ಅಂದರೆ ಪಾಸ್ ಆಗ್ತೀರ. 24 ಮಾರ್ಕ್ಸ್ ಬಂದರೆ ಪಾಸು. ಇನ್ನು ಇಂಟರ್ನಲ್ ಅಂತ ಇರುತ್ತಲ್ಲ, ಅಂದರೆ ಕಾಲೇಜವರೇ ಕೊಡೋದು, ಅದು 20 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಕಾಲೇಜವ್ರು ಕೊಡ್ತಾರೆ, ಈ 20ಕ್ಕೆ ಒಂದು 16, 17 ಹಂಗೆ ಕೊಡ್ತಾರೆ. ಎಲ್ಲಾದರೂ ಅಲ್ಲಿ ನಿಮಗೆ 0 ಮಾರ್ಕ್ಸ್ ಕೊಟ್ಟರೆ ಮಾತ್ರ ಫೇಲ್ ಆಗಬೇಕು, ಬಿಟ್ಟರೆ ಮತ್ತು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಇನ್ನು 80ಕ್ಕೆ 24 ಬರಬೇಕು. ಈಗ ಇದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ, ಎಲ್ಲ ಸಬ್ಜೆಕ್ಟು ಪಾಸ್ ಆಗಿರುತ್ತೆ. ಗ್ರೇಸ್ ಮಾರ್ಕ್ಸ್ ಹೇಗೆ ಬರುತ್ತೆ ಅಂದರೆ, ಎಲ್ಲ ಸಬ್ಜೆಕ್ಟು ಪಾಸ್ ಆಗಿರುತ್ತೆ, ಯಾವುದಾದ್ರು ಒಂದು ಸಬ್ಜೆಕ್ಟ್ ಮಾತ್ರ ಫೇಲ್ ಆಗೋ ಸ್ಟೇಜಲ್ಲಿ ಇರುತ್ತೆ. ಅಂದರೆ 23, 22, 21, 20 ಇಷ್ಟರಲ್ಲಿದ್ದರೆ ನಿಮಗೆ ಒಂದು 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸನ್ನು ಕೊಟ್ಬಿಟ್ಟು ಪಾಸ್ ಅನ್ನೋದನ್ನು ಮಾಡ್ತಾರೆ. ಆವಾಗ ಎಲ್ಲ ಎರಡು ಸಬ್ಜೆಕ್ಟು ಫೇಲಲ್ಲಿದ್ದರೆ ಆಗಲ್ಲ, ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದು ಒಂದು ಸಬ್ಜೆಕ್ಟ್ ಮಾತ್ರ ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಮಾತ್ರ ಈ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ಇನ್ನು ಸೈನ್ಸ್ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಇದು ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬರುತ್ತೆ. ಇನ್ನು ಸೈನ್ಸ್ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಇನ್ನು 33% ಅಷ್ಟು 100ಗೆ 33% ಬರಲೇಬೇಕು. ಎಲ್ಲ ಟೋಟಲ್ ಸೇರಿ 33% ಬರಲೇಬೇಕು. ಅದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾರೂ ಕೂಡ ತುಂಬ ಇದು ಮಾಡೋಕ್ಕೆ ಹೋಗಬೇಡಿ, ರಿಸಲ್ಟ್ ಹೀಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಚೇಂಜ್ ಕೂಡ ಆಗುತ್ತೆ ರಿಸಲ್ಟ್ ಅನ್ನೋದು. ಸೊ ನೆಕ್ಸ್ಟ್ ನೋಡೋದಾದರೆ ಪಿ ಯು ಅಂದರೆ ಇದು ಸೈನ್ಸ್ ವಿದ್ಯಾರ್ಥಿಗಳು ಅಂದರೆ ಈಗ ವಿಜ್ಞಾನ ಆಗಿರ್ಬೋದು, ಸೈನ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವರು 70ಕ್ಕೆ 70 ಮಾರ್ಕ್ಸಿಗೆ ಬರೀತಾರೆ. ಇನ್ನು 30 ಮಾರ್ಕ್ಸು ಇದಿರುತ್ತೆ, ಯಾವುದು ಲ್ಯಾಬ್ ಇರುತ್ತೆ. ಸೊ ಇದರಲ್ಲಿ ಯಾವ ಥರ ಅಂದರೆ 21 ಕನಿಷ್ಠ ಅಂಕಗಳನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕಾಗಿರುತ್ತೆ. ಅಂದರೆ 21 ಇದರಲ್ಲಿ ಸೈನ್ಸಲ್ಲಿ ಹೇಗೆ ಬರುತ್ತೆ ಅಂದರೆ, ನೀವು ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ರು ಯಾವ್ದಾದ್ರು ಒಂದು 20, 19, 18 ಬಂದಿದ್ರೆ 19, 18, 20 ಬಂದಿದ್ರೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಎಲ್ಲ ಸಬ್ಜೆಕ್ಟು ಪಾಸ್ ಆಗಿರಬೇಕು. 2 ಸಬ್ಜೆಕ್ಟ್ ಹೋಗಿದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದು ಒಂದು ಸಬ್ಜೆಕ್ಟ್ ಈ ಥರ ಆಗಿದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಈ ಥರ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಎಲ್ಲ ಸಬ್ಜೆಕ್ಟಿಗೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಅದು ಶುದ್ಧ ಸುಳ್ಳು. ಸೊ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಕಡಿಮೆ ಆಗಿದೆ, ಸೊ ಅದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗ್ರೇಸ್ ಮಾರ್ಕ್ಸ್ ಯಾವ ಥರ ಕೊಡ್ತಾರೆ, ಯಾವ ಥರ ಗ್ರೇಸ್ ಮಾರ್ಕ್ಸ್ ನಿಮಗೆ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದು ಯಾವ್ದಾದ್ರು ಒಂದು ಫೇಲ್ ಆಗಿದ್ದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋನ ನಾನೊಂದು ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.